ಬಿಜಾಪುರ ಜಿಲ್ಲಾ ಸಿದ್ಧಗಿ ತಾಲೂಕು ಚಿಕ್ಕಲ್ಲಾಪುರ ಗ್ರಾಮದಲ್ಲಿ ಶ್ರೀ ಮಲ್ಲಣ್ಣಮುತ್ಯ ನಿಂಗಣ್ಣಮುತ್ಯ ಜಾತ್ರೆ ನಿಮಿತ್ತವಾಗಿ ಈ ನಿಂಗಣ್ಣಮುತ್ಯ ಮಲ್ಲಣ್ಣಮುತ್ಯ ಅವರ ಹಿಂದಿನ ಒಂದು ಚರಿತ್ರೆ ಹೇಳಬೇಕಾದ್ರೆ ಮಲ್ಲಣ್ಣಮುತ್ಯ ಹಾಲುಮತ ಸಮಾಜದಲ್ಲಿ ಜನಿಸಿದವರು, ನಿಂಗಣ್ಣಮುತ್ಯನೂ ಹಾಲುಮತ ಸಮಾಜದಲ್ಲಿ ಜನಿಸಿದವರು. ಇವರು ಮೊಹರಮದಲ್ಲಿ ಲಾಲ್ ಸಾಬ ದೇವರ ಹೇಳಿಕೆ ಮಾಡುವವರು, ಕಂಡು ಕನಸ ಉಂಡು ಊಟ ಹೇಳಿದಂಥ ಮಹಾತ್ಮರು. ಮೊದಲ ಮಲ್ಲಣ್ಣಮುತ್ಯವರು ಅಲ್ಲಿದ್ದ ನಿಂಗಣ್ಣಮುತ್ಯವರು ಸಾಸಾಬಾಳ ಚಿಕ್ಕಲ್ಲಾಪುರ ಗ್ರಾಮದಲ್ಲಿ ಹೇಳಿಕೆ ಮಾಡುವವರು. ಸಾಸಾಬಾಳದಲ್ಲಿ ಸಕ್ರಿ ಸಾಬ, ಚಿಕ್ಕಲ್ಲಾಪುರದಲ್ಲಿ ಲಾಲ್ ಸಾಬ ಹೇಳಿಕೆ ಮಾಡಿದವರು. ಅವರು ಆಡಿದ ವಾಣಿ, ನಡೆದ ದಾರಿ ಎಲ್ಲನೂ ಒಂದು ಸತ್ಯ ರೂಪರೇಖೆಯಲ್ಲಿ ನಡೆದು ಬಂದಂಥ ವಿಷಯಗಳು. ಉದಾಹರಣೆ ಏನಂತಂದರೆ ಇದು ಭಾವೈಕ್ಯ ದೇವರು, ಹಿಂದೂ ಮುಸ್ಲಿಂ ಭಾವೈಕ್ಯ ದೇವಸ್ಥಾನ ಇದು. ಯಾಕಂದ್ರೆ ವರ್ಷಕ್ಕೊಮ್ಮೆ ಊರು ಜನರೆಲ್ಲರೂ ಕೂಡಿ, ಸಾಸಾಬಳದವರು ಚಿಕ್ಕಲ್ಲಾಪುರದವರು ಕೂಡಿ ಈ ದೇವರ ಜಾತ್ರೆ ಮಾಡ್ತಾರೆ, ಉರ್ಸು ಮಾಡ್ತಾರೆ, ಗಂಧ ದೀಪ ಅಂತೇಳಿ ಒಂದದು ಇದು ಮಾಡ್ತಾರೆ. ಅಲ್ಲಿದ ಮಲ್ಲಣ್ಣಮುತ್ಯವ್ರದ್ದು ಹೇಳಬೇಕಾದ್ರೆ ಅವರು ಕಂಡ ಕೊನಸ ಉಂಡು ಊಟ, ಅವರು ಪೌಡುಗಳು ಹಲವಾರು. ಅದಲ್ದೇ ನಾವು ಕಣ್ಣಾರೆ ಕಂಡಂಥ ಪೌಡ ನಿಂಗಮ್ಮುತ್ಯವರು ಭಾಳ. ಅವರು ನೀರು ದಿವಂಟಿ ಉರಿದ್ರು, ಬೆಂಕಿ ತುಳಿದ್ರು, ಆಡಿದ ವಾಣಿ, ನಡೆದ ದಾರಿ ಸೀದಾ ಇತ್ತು. ಇಲ್ಲಿದ ಚಿಕ್ಕಲ್ಲಾಪುರನಿಂದ ಸಾಸಾಬಳಕ್ಕೆ ದೇವ್ರು ಹಿಡ್ಕೊಂಡು ಹೋಗೋರು, ಅಲ್ಲಿ ದೇವರು ಇಲ್ಲಿಗೆ ತರೋರು, ತಂದು ಹೇಳಿಕೆ ಮಾಡಿದವರು. ಅವರು ಹೇಳಿಕೆ ಅವರ ಪೌಡದ ಸಂಬಂಧ ಈ ಜಾತ್ರೆ ಇನ್ನಾದರೂ ನಡ್ಕೋತ ಬಂದದ. ಇನ್ನಾದರೂ ಅವರು ಬೇಡ್ಕೊಂಡವ್ರಿಗೆ, ಅವ್ರು ಏನು ಬೇಡ್ಕೊಂಡಿರ್ತಾರೆ ಅವ್ರಿಗೆ ಅವ್ರ ಭಕ್ತಿನಿಂದ ಅವ್ರ ಇತ್ಯಾರ್ಥ ಪೂರ್ತಿ ಮಾಡಿದಂಥ ಈ ಶರಣರು. ಅದಕ್ಕೆ ಇನ್ನು ಜಾಸ್ತಿನೇ ಏನೂ ಹೇಳಲಾರ್ದೇ ಇವ್ರದ್ದೊಂದು ದೊಡ್ಡ ಪಾವುಡೆ ಅದ. ಈಗ ನೋಡ್ರಿ, ಕೃಷ್ಣ ನೀರು ನಾನು ಸುತ್ತ ಹರಿತದನ್ನು 40 ವರ್ಷದಿಂದ ಹೇಳಿಕೆ ಮಾಡಿದವರು. ಇವತ್ತಿನ ಮಿತಿಗೆ ಈ ಮಧ್ಯಸ್ಥಾನ ಇವ್ರದಾಗ್ಯದ. 2 ಗದ್ದೆಗಳು ಸುತ್ತಲ ಕೃಷ್ಣ ನೀರು ಹರಿಲಿಕ್ಕತ್ತವ. ಅವರು ಪಾವುಡ ಅವ್ರು ಆಡಿದ 40 ವರ್ಷದಿಂದ ಆಡಿದ ವಾಣಿ ಇದು. ಇನ್ನು ಕೆನಾಲು ಗೊತ್ತಿದ್ದಿಲ್ಲ, ನೀರನ್ನೂ ಗೊತ್ತಿದ್ದಿಲ್ಲ, ಆವಾಗ ಹೇಳಿಕೆ ಮಾಡಿದವರು. ಇಂಥವು ಹಲವಾರು ಪೌಡಗಳು. ಅದರಂತೆ ಈಗ ನಿಂಗಮ್ಮುತ್ಯನ ಸವಾರಿ ಈ ಸಾಸಾಬಳ ನಿಂಗಮ್ಮುತ್ಯವರು ಆ ದೇವರು ಹಿಡಿತಾರೆ. ಅವರು ಕುದುರೆ ಇವ್ರು ಅಂತ ನಾವು ಹೇಳ್ಬೋದು. ಈಗ ಇವರು ಸಾಸಾಬಳನಿಂದ ಗಂಧ ಬರ್ತದೆ, ದೀಪ ಗಂಧ ಅವರು ಕೂಡಿ ಜಾತ್ರೆ ಮಾಡ್ತಾರೆ ಅಂತೇಳಿ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ.